ನೀವು ನೋಡ್ತಾ ಇದ್ದೀರಾ ವಿವಿಸಿ ನ್ಯೂಸ್. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಜಿಲ್ಲಾಧಿಕಾರಿ ಕಚೇರಿಗೆ ಬಾಂಬ್ ಬೆದರಿಕೆ ಇಮೇಲ್, ಸ್ಥಳಕ್ಕೆ ಪೊಲೀಸ್ ಶ್ವಾನದಳ ಎಂಟ್ರಿ, ಆತಂಕ ಬೇಡ ಎಂದ ಡಿಸಿ. ಹಾಸನದಲ್ಲಿ ಐಐಟಿ ಸ್ಥಾಪನೆಗೆ ಅನುಮೋದನೆ ನೀಡಿ ಸಂಸತ್ತಿನ ಅಧಿವೇಶನದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಆಗ್ರಹ. ವಿದ್ಯುತ್ ಶಾಕ್ಗೆ ಕಂಬದಿಂದ ಬಿದ್ದ ಕಾರ್ಮಿಕರು, ಓರ್ವ ಸಾವು, ಮತ್ತೊಬ್ಬನ ಸ್ಥಿತಿ ಗಂಭೀರ. ಬಡಾವಣಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಸಂಪ್ಗೆ ಬಿದ್ದು 4 ವರ್ಷದ ಮಗು ಸಾವು, ಅಂಚಹಳ್ಳಿಯಲ್ಲಿ ಆಟವಾಡುವಾಗ ಘಟನೆ, ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ. ಚನ್ನಕೇಶವ ದೇವಾಲಯಕ್ಕೆ ಡಿಸಿ ಭೇಟಿ, ಸ್ವಚ್ಛತೆ ಪಾರ್ಕಿಂಗ್ ಕುರಿತು ಪರಿಶೀಲನೆ, ಜಿಲ್ಲಾಧಿಕಾರಿಯಿಂದ ಅಧಿಕಾರಿಗಳಿಗೆ ಖಡಕ್ ಸೂಚನೆ. ಚಾಲಕನ ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ಬಿದ್ದ ಕಂಟೈನರ್, ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರು. ಸಕಲೇಶಪುರದ ಮಠಸಾಗರದಲ್ಲಿ ಘಟನೆ. ಜಿಲ್ಲೆಯ ಹೊಯ್ಸಳರ ಕೊಡುಗೆ ಅಪಾರ, ಎನ್ಆರ್ ವೃತ್ತಕ್ಕೆ ಹೊಯ್ಸಳರ ಪ್ರತಿಮೆ ನಿರ್ಮಿಸಿ ಡಾಕ್ಟರ್ ಎನ್ ರಮೇಶ್ ಮನವಿ. ವಾರ್ತೆಗಳ ವಿವರ. ಜಿಲ್ಲಾಧಿಕಾರಿ ಕಚೇರಿಗೆ ಬಾಂಬ್ ಬೆದರಿಕೆ ಇಮೇಲ್ ಬಂದಿದೆ. ಇಮೇಲ್ ಸತ್ಯಾಸತ್ಯತೆ ಪರಿಶೀಲನೆ ಮಾಡಬೇಕಾಗುತ್ತದೆ, ಯಾರೂ ಆತಂಕ ಪಡುವುದು ಬೇಡ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಪ್ರತಿಕ್ರಿಯಿಸಿದ್ದಾರೆ. ಡಿಸೆಂಬರ್ 15ನೇ ಸೋಮವಾರ ಹಾಸನ ಕಲೆಕ್ಟರ್ ಅಂಡ್ ಸ್ಟಾಫ್ ಎಂದು ಇಮೇಲ್ ಬಂದಿದೆ. ಆರ್ಮಾ ಅಶ್ವಿನ್ ಶೇಖರ್ ಹೆಸರಿನಲ್ಲಿ ಮೇಲ್ ಬಂದಿದ್ದು, ಪಾಕಿಸ್ತಾನ ಐಎಸ್ಐ ಸೆಲ್ XLLTI ಕೇಡರ್ನಿಂದ ಬ್ಲಾಸ್ಟ್ ಆಯ್ಕೆ ಮಾಡಲಾಗುತ್ತದೆ ಎಂದು ಬರೆಯಲಾಗಿದೆ. ಇಮೇಲ್ ಬಂದ ತಕ್ಷಣವೇ ಹಾಸನ ಉಪವಿಭಾಗಾಧಿಕಾರಿ ಪೊಲೀಸರಿಗೆ ದೂರು ನೀಡಿದ್ದು, ದೂರಿನನ್ವಯ ಎಫ್ಐಆರ್ ದಾಖಲಾಗಿದೆ. ಜಿಲ್ಲಾಧಿಕಾರಿ ಕಚೇರಿಗೆ ಜಿಲ್ಲಾ ಪೊಲೀಸರ ತಂಡ ಶ್ವಾನದಳ ದೌಡಾಯಿಸಿದ್ದು, ಕಟ್ಟಡದ ಮೂಲೆ ಮೂಲೆಯಲ್ಲಿಯೂ ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತು ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಮಾತನಾಡಿ, ಯಾವುದೇ ಗಂಭೀರ ವಿಷಯ ಇಲ್ಲ, ಇಮೇಲ್ ಸತ್ಯಾಸತ್ಯತೆ ಪರಿಶೀಲನೆ ಮಾಡಬೇಕಾಗಿದ್ದು, ಯಾರೂ ಆತಂಕ ಪಡುವುದು ಬೇಡ ಎಂದಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಸ್ಥಾಪನೆಗಾಗಿ ಅಗತ್ಯವಾದ ಜಾಗವನ್ನು ಈಗಾಗಲೇ ಮೀಸಲಿಡಲಾಗಿದ್ದು, ಕೇಂದ್ರ ಸರ್ಕಾರವು ತಕ್ಷಣ ಅನುಮೋದನೆ ನೀಡಬೇಕೆಂದು ಸಂಸದ ಶ್ರೇಯಸ್ ಪಟೇಲ್ ಸಂಸತ್ತಿನ ಅಧಿವೇಶನದಲ್ಲಿ ಒತ್ತಾಯಿಸಿದರು. ಈ ಕುರಿತು ಮಾತನಾಡಿದ ಅವರು, ಹಾಸನ ಜಿಲ್ಲೆ ಶೈಕ್ಷಣಿಕವಾಗಿ ಹಾಗೂ ಭೌಗೋಳಿಕವಾಗಿ ಮಹತ್ವ ಹೊಂದಿರುವ ಪ್ರದೇಶವಾಗಿದ್ದು, ಇಲ್ಲಿ ಐಐಟಿ ಸ್ಥಾಪನೆಯಾದಲ್ಲಿ ಜಿಲ್ಲೆಯಷ್ಟೇ ಅಲ್ಲದೆ ಸುತ್ತಮುತ್ತಲ ಪ್ರದೇಶಗಳ ಸಾವಿರಾರು ಯುವಕರಿಗೆ ಉನ್ನತ ತಾಂತ್ರಿಕ ಶಿಕ್ಷಣದ ಅವಕಾಶ ದೊರೆಯಲಿದೆ ಎಂದ ಅವರು, ಹಾಸನ ಜಿಲ್ಲೆ ಶೈಕ್ಷಣಿಕವಾಗಿ ಹಾಗೂ ಭೌಗೋಳಿಕವಾಗಿ ಮಹತ್ವ ಹೊಂದಿರುವ ಪ್ರದೇಶವಾಗಿದ್ದು, ಇಲ್ಲಿ ಐಐಟಿ ಸ್ಥಾಪನೆಯಾದಲ್ಲಿ ಜಿಲ್ಲೆಯಷ್ಟೇ ಅಲ್ಲದೆ ಸುತ್ತಮುತ್ತಲ ಪ್ರದೇಶಗಳ ಸಾವಿರಾರು ಯುವಕರಿಗೆ ಉನ್ನತ ತಾಂತ್ರಿಕ ಶಿಕ್ಷಣದ ಅವಕಾಶ ದೊರೆಯಲಿದೆ. ಈಗಾಗಲೇ ರಾಜ್ಯ ಸರ್ಕಾರದಿಂದ ಅಗತ್ಯ ಜಾಗವನ್ನು ಮೀಸಲಿಡಲಾಗಿದ್ದು, ಮುಂದಿನ ಪ್ರಕ್ರಿಯೆಗಳನ್ನು ಕೇಂದ್ರ ಸರ್ಕಾರ ವೇಗವಾಗಿ ಪೂರ್ಣಗೊಳಿಸಬೇಕು. ಐಐಟಿ ಸ್ಥಾಪನೆಯಿಂದ ಜಿಲ್ಲೆಯ ಶಿಕ್ಷಣ ಗುಣಮಟ್ಟ ಉನ್ನತವಾಗುವುದರ ಜೊತೆಗೆ ಸಂಶೋಧನೆ, ಉದ್ಯೋಗಾವಕಾಶಗಳು ಹಾಗೂ ಆರ್ಥಿಕ ಚಟುವಟಿಕೆಗಳಿಗೆ ಹೊಸ ದಿಕ್ಕು ಸಿಗಲಿದೆ. ಗ್ರಾಮೀಣ ಹಾಗೂ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ದೂರದ ರಾಜ್ಯಗಳಿಗೆ ಹೋಗದೆ ತಮ್ಮದೇ ಜಿಲ್ಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಪಡೆಯಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಕಂಬ ಏರಿ ವಿದ್ಯುತ್ ತಂತಿ ದುರಸ್ತಿ ಮಾಡುವಾಗ ವಿದ್ಯುತ್ ಪ್ರವಹಿಸಿ ಕಾರ್ಮಿಕರೊಬ್ಬ ಸಾವನ್ನಪ್ಪಿದ ಘಟನೆ ನಗರದ ಕಾಟಿಹಳ್ಳಿಯ ಟೀಚರ್ಸ್ ಕಾಲೋನಿಯಲ್ಲಿ ನಡೆದಿದೆ. ಮೃತನನ್ನು ಬಿಹಾರ ಮೂಲದ ಬರಿಕುಲ್ ಎಂದು ಗುರುತಿಸಲಾಗಿದೆ. ಅವಘಡದಲ್ಲಿ ಸಲೀಂ ಎಂಬಾತನಿಗೆ ಗಂಭೀರ ಗಾಯಗಳಾಗಿದ್ದು, ಆತನ ಸ್ಥಿತಿ ಚಿಂತಾಜನಕವಾಗಿದೆ. ಇಬ್ಬರು ಕಂಬವೇರಿ ವಿದ್ಯುತ್ ತಂತಿ ದುರಸ್ತಿ ಮಾಡುತ್ತಿದ್ದಾಗ ಈ ಅವಘಡ ಸಂಭವಿಸಿದೆ. ಕಾರ್ಮಿಕರಿಗೆ ಶಾಕ್ ಹೊಡೆಯುತ್ತಿದ್ದಂತೆ ಇನ್ನುಳಿದ 3 ಕಾರ್ಮಿಕರು ಅಲ್ಲಿಂದ ಓಡಿ ಹೋಗಿದ್ದಾರೆ. ಗಾಯಗೊಂಡ ಯುವಕನನ್ನು ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. मेरा नाम सलीम है, मैं इलेक्ट्रिक का काम करता हूँ, गिर गया खंबा से।
कितने बजे हुए? क्या हुआ? कल ये चलो काम कर रहा था, गिर गया। कौन हम वजह होगा हम आगे खंबा में जा रहे थे, कम जा रहे हैं क्या बारे को? और भी एक आदमी चल रहा था। मेरा नाम है तनवीर। वो 10 बजे काम कर रहा था इलेक्ट्रिक का। वो पता नहीं कैसे सिलेंडर सैलरी से दिया और जीएस ओपन किया था। वो कैसे कौन जीएस ओपन करती है? मेरा नाम है सलीम। और 2 आदमी गिर गया था खंबा से, लाइन पकड़ लिया। उसके बाद एक आदमी पूरा ख़त्म हो गया, एक आदमी है अभी। थैंक यू। दोनों का नाम बोलो। दोनों, एक का नाम है सलीम, एक का नाम है एमडी बाड़ीकुल, कौन से गाँव का है? बिहार। बिहार। जी सर। कितने साल का दोनों? दोनों ये होगा अलग 16, वो भी 16, दोनों 16-16। ಆಟವಾಡುತ್ತಿದ್ದ ವೇಳೆ ನೀರಿನ ಸಂಪಿಗೆ ಬಿದ್ದು 4 ವರ್ಷದ ಮಗು ಸಾವನ್ನಪ್ಪಿರುವ ಘಟನೆ ಹಾಸನ ತಾಲೂಕಿನ ಅಂಚಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಎಡನ್ ಸ್ಟೀವ್ ಮೃತಪಟ್ಟ ಬಾಲಕನಾಗಿದ್ದು, ಕೇರಳ ಮೂಲದ ಚಿತ್ತಾರಿಕಲ್ ಗ್ರಾಮದ ಶಿಕ್ಷಕ ರಾಜೀವ್ ಜಾಕೋಬ್ ಎಂಬುವರ ಪುತ್ರನಾಗಿದ್ದಾನೆ. ಪೋಷಕರು ಮನೆಯೊಳಗೆ ಇರುವ ವೇಳೆ ನಿನ್ನೆ ರಾತ್ರಿ 7:30 ಸಮಯದಲ್ಲಿ ಆಟವಾಡುತ್ತಿದ್ದ ಎಡನ್ ಸ್ಟೀವ್ ಮನೆಯ ಮುಂದೆ ಇದ್ದ ನೀರಿನ ಸಂಪಿಗೆ ಆಯ್ತಪ್ಪಿ ಬಿದ್ದಿದ್ದಾನೆ. ಸ್ವಲ್ಪ ಹೊತ್ತಿನ ಬಳಿಕ ಮಗುವಿಗಾಗಿ ಪೋಷಕರು ಹುಡುಕಾಡಿದ್ದಾರೆ. ನೀರಿನ ಸಂಪಳಿ ಬಿದ್ದಿದ್ದ ಮಗುವಿನ ಸೈಕಲ್ ಕಂಡು ಪರಿಶೀಲಿಸಿದಾಗ ನೀರಿನಲ್ಲಿ ತೇಲುತ್ತಿದ್ದ ಎಡನ್ ಸ್ಟೀವ್ ಶವ ಪತ್ತೆಯಾಗಿದೆ. ಇಂದು ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಬಳಿಕ ಸ್ವಗ್ರಾಮಕ್ಕೆ ಮಗುವಿನ ಮೃತದೇಹ ಕೊಂಡೊಯ್ದ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಹಾಸನ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಶ್ರೀ ಚನ್ನಕೇಶವ ದೇವಸ್ಥಾನಕ್ಕೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಭೇಟಿ ನೀಡಿ ಮೂಲಭೂತ ಸೌಕರ್ಯಗಳಿಗೆ ಮೊದಲ ಆದ್ಯತೆ ನೀಡಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು. ಬೇಲೂರಿನ ಇತಿಹಾಸ ಪ್ರಸಿದ್ಧ ಶ್ರೀ ಚನ್ನಕೇಶವ ದೇವಸ್ಥಾನಕ್ಕೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಇಂದು ಭೇಟಿ ನೀಡಿ ದೇವಸ್ಥಾನಕ್ಕೆ ಆಗಮಿಸುವ ಭಕ್ತಾದಿಗಳ ಅನುಕೂಲಕ್ಕಾಗಿ ಕಲ್ಪಿಸಲಾಗಿರುವ ಪಾರ್ಕಿಂಗ್ ವ್ಯವಸ್ಥೆ, ಸಾರ್ವಜನಿಕ ಶೌಚಾಲಯಗಳು ಸೇರಿದಂತೆ ಇನ್ನಿತರ ಮೂಲಭೂತ ಸೌಕರ್ಯಗಳ ಕುರಿತು ಪರಿಶೀಲನೆ ನಡೆಸಿದರು. ಬೇಲೂರು ದೇವಸ್ಥಾನದ ಮುಂಭಾಗ ಇರುವ ಶೌಚಾಲಯಕ್ಕೆ ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆ ಕಂಡು ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಕೂಡಲೇ ಮಹಿಳೆಯರ ಶೌಚಾಲಯದಲ್ಲಿ ಪ್ರತ್ಯೇಕತೆ ಇಲ್ಲದೆ ಇರುವುದನ್ನು ಗಮನಿಸಿ ಕಾರ್ಯನಿರ್ವಹಿಸುತ್ತಿರುವ ಇಬ್ಬರನ್ನು ಅಮಾನತುಗೊಳಿಸಲು ಸೂಚಿಸಿ ಮಹಿಳೆಯರಿಗೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆಯನ್ನು ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದರು. ಪರಿಶೀಲನೆ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು, ನಾವು ಪ್ರತಿ ಮಂಗಳವಾರ ದಿನದಂದು ಒಂದೊಂದು ಸ್ಥಳಗಳಿಗೆ ಭೇಟಿ ನೀಡುತ್ತಿದ್ದು, ಚನ್ನಕೇಶವ ಸ್ವಾಮಿ ದೇಗುಲಕ್ಕೆ ಭೇಟಿ ನೀಡಿದ್ದು ಮೂಲಭೂತ ಸೌಕರ್ಯಗಳ ಕೊರತೆ, ಶೌಚಾಲಯ ನಿರ್ವಹಣೆ ಹಾಗೂ ಪಾರ್ಕಿಂಗ್ ವ್ಯವಸ್ಥೆ, ಕಸದ ತ್ಯಾಜ್ಯ ನಿರ್ವಹಣೆಗಳ ಕುರಿತು ಮಾಹಿತಿ ಪಡೆದುಕೊಂಡಿರುತ್ತೇನೆ. ಅದರಂತೆ ಇಲ್ಲಿ ಬೇಕಾಗಿರುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸಲು ಹಾಗೂ ಭಕ್ತರಿಗೆ, ಪ್ರವಾಸಿಗರಿಗೆ ಯಾವುದೇ ರೀತಿ ಅನಾನುಕೂಲವಾಗದಂತೆ ಅವರಿಗೆ ಬೇಕಾದ ಸೌಕರ್ಯಗಳನ್ನು ನೀಡಿ ಎಂದರಲ್ಲದೆ, ದೇವಸ್ಥಾನದ ಮುಂಭಾಗ ವಾಹನಗಳನ್ನು ನಿಲ್ಲಿಸದೆ ದಂಡ ವಿಧಿಸುವುದು, ಅದನ್ನು ಮೀರಿದರೆ ವಾಹನಗಳನ್ನು ಟೋಯಿಂಗ್ ಮಾಡಲು ಪೊಲೀಸ್ ಇಲಾಖೆಗೆ ತಿಳಿಸಲಾಗುವುದು. ನವರಂಗ ಮಂಟಪದ ದುಸ್ಥಿತಿ ಬಗ್ಗೆ ಪುರಾತತ್ವ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚಿಸಿ ಆದಷ್ಟು ಬೇಗ ಸಮಸ್ಯೆಯನ್ನ ಬಗೆಹರಿಸಲಾಗುವುದು. ದೇವಸ್ಥಾನದಲ್ಲಿ ಸಿಬ್ಬಂದಿಗಳ ಸಂಖ್ಯೆ ಹೆಚ್ಚಿಸಬೇಕೆಂದು ತಿಳಿಸಿದರು. ಇದೇ ವೇಳೆ ಶಾಲಾ ಶೈಕ್ಷಣಿಕ ಪ್ರವಾಸಕ್ಕೆ ಬಂದ ಶಾಲಾ ಮಕ್ಕಳ ಜೊತೆ ಜಿಲ್ಲಾಧಿಕಾರಿ ಕೆಲ ಸಮಯ ಕಳೆದರು. ಈ ಸಂದರ್ಭದಲ್ಲಿ ಸಕಲೇಶಪುರ ಉಪವಿಭಾಗಾಧಿಕಾರಿ ರಾಜೇಶ್, ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ, ದೇವಸ್ಥಾನ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್, ಪುರಸಭೆ ಅಧ್ಯಕ್ಷ ಉಷಾ ಸತೀಶ್, ಸರ್ಕಾರಿ ಆಸ್ಪತ್ರೆ ತಾಲೂಕು ಆರೋಗ್ಯ ಅಧಿಕಾರಿ ವಿಜಯ್ ಹಾಗೂ ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ದೇವಸ್ಥಾನದ ಮುಂದೆ ಮತ್ತೆ ದೇವಸ್ಥಾನದ ಸುತ್ತ ಏನು ಅನಧಿಕೃತವಾಗಿ ಎಲ್ಲಂದರಲ್ಲಿ ವಾಹನಗಳನ್ನು ಪಾರ್ಕಿಂಗ್ ಮಾಡೋರು ಅವರಿಗೆ ಈಗ ನೋ ಪಾರ್ಕಿಂಗ್ ಝೋನ್ ಅನ್ನು ಮಾಡಿಸಿದ್ದೇವೆ. ನಿಗದಿತ ಸ್ಥಳ ಏನು ದೇವಸ್ಥಾನದ ಹಿಂಭಾಗದಲ್ಲಿ ಜಾಗ ಇದೆ, ಅಲ್ಲಿನೇ ನಮ್ಮ ಎಲ್ಲ ವಾಹನಗಳನ್ನು ಪಾರ್ಕಿಂಗ್ ಮಾಡೋ ವ್ಯವಸ್ಥೆಯನ್ನು ಪ್ಲಾನ್ ಮಾಡಿದ್ದೇವೆ. ಮತ್ತು ಈಗ ಹೆವಿ ಬಸ್ಸಸ್, ಈಗ ಟೂರಿಸ್ಟ್ ಬಸ್ಗಳು ಮತ್ತು ಇತರ ಬಸ್ಗಳನ್ನು ನೇರವಾಗಿ ಬರದಲ್ಲೇ ಬೇರೆ ಒಂದು ರೂಟನ್ನು ಆಲ್ಟರ್ನೇಟಿವ್ ರೂಟ್ ಕೊಟ್ಬಿಟ್ಟು ಅವುಗಳ ಒಂದು ಸುವ್ಯವಸ್ಥಿತ ಪಾರ್ಕಿಂಗಿಗೆ ಪ್ಲ್ಯಾನ್ ಮಾಡ್ತಾ ಇದ್ದಾವೆ. ಜೊತೆಗೆ ಒಂದು ಫುಡ್ ಕೋರ್ಟ್ಗೆ ಪ್ಲ್ಯಾನ್ ಮಾಡಿದ್ದೇವೆ. ಮತ್ತು ಇನ್ನೊಂದು ನಮ್ಮ ಮಳಿಗೆಗಳನ್ನು ಅಲ್ಲಿ ಹಾಕಿ, ಅಂದರೆ ಈ 100 ಮೀಟರ್ ಆಚೆಯಿಂದ ನಮ್ಮ ಏನು ಲಭ್ಯ ಜಮೀನು ಇದೆ, ಜಾಗ ಇದೆ, ಅಲ್ಲಿ ಈ ಪ್ಲಾನ್ ಎಲ್ಲ ಮಾಡ್ತಾ ಇದ್ದೇವೆ. ಒಂದು ಡಾರ್ಮೆಂಟ್ರಿ ಮತ್ತು ಶೌಚಾಲಯ, ಒಂದು ಟೂರಿಸ್ಟ್ಗಳಿಗೆ, ಪ್ರವಾಸಿಗರಿಗೆ ಅನುಕೂಲ ಆಗೋಗೆ. ನೋಡಿ, ಒಂದು ಒಳ್ಳೆಯ ಒಂದು ಸ್ಥಿತಿವಂತ ಇರೋರು ಹೋಟೆಲ್, ಲಾಡ್ಜ್ಗೆ ಹೋಗಿಬಿಡ್ತಾರೆ. ನಾವಿಲ್ಲಿ ನೋಡಿದ್ವಿ
ಚಾಲಕನ ನಿಯಂತ್ರಣ ತಪ್ಪಿ ಕಂಟೈನರ್ ಒಂದು ಹಳ್ಳಕ್ಕೆ ಬಿದ್ದಿದೆ. ಅದೃಷ್ಟವಶಾತ್ ಕಂಟೈನರ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಮಠಸಾಗರದ ಬಳಿ ಘಟನೆ ನಡೆದಿದ್ದು, ಮಂಗಳೂರು ಕಡೆಗೆ ತೆರಳುತ್ತಿದ್ದ ಬೃಹತ್ ಗಾತ್ರದ ಕಂಟೈನರ್ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕಬ್ಬಿಣದ ತಡೆಗೋಡೆಗೆ ಡಿಕ್ಕಿ ಹೊಡೆದು ನಂತರ ಹಳ್ಳಕ್ಕೆ ಉರುಳಿ ಬಿದ್ದಿದೆ. ಕಂಟೈನರ್ ಪಲ್ಟಿಯಾದ ಬಳಿಕ ಹಳ್ಳದಿಂದ ದಿಬ್ಬವನ್ನು ಏರಿ ಚಾಲಕ ಹೊರಬಂದಿದ್ದಾನೆ. ಸದ್ಯ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದೂರು ದಾಖಲಾಗಿದೆ. ಡಾಕ್ಟರ್ ಎನ್ ರಮೇಶ್ ಮಾತನಾಡಿ, ಹಾಸನದ ಕೇಂದ್ರ ಬಿಂದುವಾದ ಎನ್ಆರ್ ವೃತ್ತದಲ್ಲಿ ನರಸಿಂಹರಾಜ ಒಡೆಯರ್ ಅವರ ಪುತ್ಥಳಿಯನ್ನು ಮಾಡಲು ಮಹಾನಗರ ಪಾಲಿಕೆ ಮುಂದಾಗಿದೆ. ಇದು ಸಂತೋಷದ ವಿಷಯವೇ. ಆದರೆ ಹಾಸನ ಜಿಲ್ಲೆಯ ಅಭಿವೃದ್ಧಿಗೆ ಹೊಯ್ಸಳರ ಪಾತ್ರ ಗಣನೀಯವಾದದ್ದು. ಜಿಲ್ಲೆಯ ಗ್ರಾಮಗಳಲ್ಲಿ ದೇವಾಲಯಗಳ ನಿರ್ಮಾಣ. ಹೊಯ್ಸಳರು ಎಂದರೆ ಪೌರುಷದ ಸಂಕೇತ, ಸಂಸ್ಕೃತಿಯ ಸಂಕೇತವಾಗಿದ್ದು, ಇಂದು ದೇಶ ವಿದೇಶಗಳಲ್ಲಿ ಬೇಲೂರು, ಹಳೆಬೀಡುಗಳಂತಹವುಗಳನ್ನು ಕೊಡುಗೆಯಾಗಿ ನೀಡಿರುವುದು ಹೊಯ್ಸಳರಾಗಿದ್ದು, ಅವರ ಅಸ್ಮಿತೆಯನ್ನು ಕಾಪಾಡುವ ಜವಾಬ್ದಾರಿ ನಮ್ಮ ಹಾಸನದವರದ್ದಾಗಿದೆ. ಹಾಗಾಗಿ ಹೊಯ್ಸಳರ ನಾಡು ಎಂದರೆ ಅದು ಹಾಸನ. ಅಂತಹ ಮಹಾನ್ ವ್ಯಕ್ತಿಗಳಿಗೆ ಗೌರವ ಕೊಡಬೇಕಾದಲ್ಲಿ ಒಡೆಯರ್ ಪ್ರತಿಮೆಯ ಜೊತೆಗೆ ಹೊಯ್ಸಳರ ಪ್ರತಿಮೆಯನ್ನು ಭವ್ಯವಾಗಿ ನಿರ್ಮಿಸುವಂತೆ ಮನವಿ ಮಾಡಿದರು. ವಿಚಾರ ಇಷ್ಟನೇ, ಇದು ಹಾಸನದ ಎನ್ಆರ್ ಸರ್ಕಲ್ ಕೇಂದ್ರ ಬಿಂದು. ಇಲ್ಲಿ ನರಸಿಂಹರಾಜ ವೃತ್ತ ಅಂತ ಕರೀತಾರೆ. ಇಲ್ಲಿ ನರಸಿಂಹರಾಜ ಒಡೆಯರ್ ಅವರ ಒಂದು ಪುತ್ಥಳಿನ ಮಾಡಲಿಕ್ಕೆ ಮಹಾನಗರ ಪಾಲಿಕೆ ಮುಂದಾಗಿದೆ. ಬಹಳ ಸಂತೋಷ. ಒಡೆಯರ್ ಅವರು ಅನೇಕ ಕೊಡುಗೆಗಳನ್ನ ನಮಗೆ ನೀಡಿದ್ದಾರೆ. ಆದರೆ ಸ್ನೇಹಿತರೆ, ಹಾಸನ ಎನ್ನುವುದು ಹೊಯ್ಸಳರ ಅಸ್ಮಿತೆ. ಈ ಹಾಸನ ಎಂಬತಕ್ಕಂಥ ಹೆಸರನ್ನ ಕೊಟ್ಟಿರೋದು ಹೊಯ್ಸಳರು. ಹಾಸನ ನಗರದ ಅಧಿದೇವತೆಯನ್ನು ನಮಗೆ ಕೊಟ್ಟಿರೋದು ಹೊಯ್ಸಳರು. ಇದು ಬೇಡ, ಹಾಸನ ಜಿಲ್ಲೆಯ ಗ್ರಾಮಗಳಲ್ಲಿ ಊರುಗಳಲ್ಲಿ ನಾವು ವೀರಗಲ್ಲುಗಳನ್ನ, ಶಾಸನಗಳನ್ನ, ದೇವಾಲಯಗಳನ್ನ ನೀಡಿರೋದು ಹೊಯ್ಸಳರು. ಹೊಯ್ಸಳರು ಅಂದರೆ ಪೌರುಷದ ಸಂಕೇತ, ಹೊಯ್ಸಳರು ಅಂದರೆ ಕಲಾಭಿಮಾನದ ಸಂಕೇತ, ಹೊಯ್ಸಳರು ಅಂತಂದರೆ ಸಂಸ್ಕೃತಿಯ ಸಂಕೇತ. ಅವರ ಅಸ್ಮಿತೆಯನ್ನು ಎತ್ತಿ ಹಿಡಿದು ಕಾಪಾಡ್ತಕ್ಕಂಥ ಜವಾಬ್ದಾರಿ ಸಮಸ್ತ ಹಾಸನದ ಜಿಲ್ಲೆಯ ಪ್ರತಿಯೊಬ್ಬರ ಮೇಲೂ ಇದೆ. ಒಡೆಯರವರ ಅಸ್ಮಿತೆಯನ್ನು ಮೈಸೂರಿನಲ್ಲಿ ಕಾಪಾಡಿದ್ದಾರೆ. ಅವ್ರನ್ನ ಕಾಪಾಡಿ ಅವರು ಮೈಂಟೈನ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಡೆಯರವರ ಪುತ್ಥಳಿನೂ ಮಾಡಿ, ಆದರೆ ನಮ್ಮ ಜಿಲ್ಲೆಯ ಅಸ್ಮಿತೆಯಾದ ಹೊಯ್ಸಳರ ಅಸ್ಮಿತೆಯನ್ನು ನಾವು ಕಾಪಾಡಬೇಕು. ಉದಾಹರಣೆಗೆ, ಈಗ ಸಾವಿರಾರು ಜನ ಬರ್ತಾರೆ ಬೇಲೂರು ಹಳೆಬೀಡು ನೋಡೋಕ್ಕೆ. ಆತ್ನಾಂಬೆ ಜಾತ್ರೆಯಲ್ಲಿ ಲಕ್ಷಾಂತರ ಜನ ಬರ್ತಾರೆ. ಇದು ಹೊಯ್ಸಳರ ನಾಡು ಎಂಬತಕ್ಕಂಥ ಒಂದು ವಿಚಾರ ತಿಳಿಲಿಕ್ಕೆ ಹೊಯ್ಸಳರ ಲಾಂಛನ ಅಲ್ಲಿ ಜಾಗ ಇದೆ. ಯಾವುದು ಅಲ್ಲಿ ಫೌಂಟನ್ ಇದ್ದಲ್ಲಿ ಜಾಗ ಇದೆ. ಅಲ್ಲಿ ಭವ್ಯವಾಗಿರ್ತಕ್ಕಂಥ ಒಂದು ಪುತ್ಥಳಿನ ದಯವಿಟ್ಟು ಯಾವುದು ಹೊಯ್ಸಳರ ಲಾಂಛನನ ಮಹಾನಗರ ಪಾಲಿಕೆ ಆರಂಭಿಸಬೇಕು. ತನ್ಮೂಲಕ ಹೊಯ್ಸಳರ ನಾಡು ಹಾಸನ ಜಿಲ್ಲೆ ಎಂಬತಕ್ಕಂಥ ಸಂದೇಶನ ನಾವು ದೇಶ ವಿದೇಶಗಳಿಗೆ ಕೊಡಬೇಕು. ನೋಡಿ ಸ್ನೇಹಿತರೆ, ಇವತ್ತು ಪ್ರಪಂಚದಲ್ಲಿ ಹಾಸನ ಜಿಲ್ಲೆಯನ್ನು ಗುರುತಿಸ್ಕೊಳ್ಳೋಂಗೆ ಮಾಡಿರೋದು ಹೊಯ್ಸಳರು. ಯಾಕೆ ಅಂತಾರೆ, ಬೇಲೂರು ಮತ್ತು ಹಳೇಬೀಡಿನ ದೇವಾಲಯಗಳು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದೆ. ಅದನ್ನು ನೀಡಿರೋದು ಕೂಡ ಹೊಯ್ಸಳರು. ಅಂಥ ಮಹಾನ್ ಸಾಮ್ರಾಜ್ಯ ನೀಡಿದ ಹೊಯ್ಸಳರಿಗೆ ಗೌರವ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ ಅಲ್ವಾ? ಸಂಬಂಧಪಟ್ಟವರು ದಯವಿಟ್ಟು ಈ ಎನ್ಆರ್ ಸರ್ಕಲ್ನಲ್ಲಿ ನರಸಿಂಹರಾಜ ಒಡೆಯರವರ ಒಂದು ಪುತ್ಥಳಿಯ ಜೊತೆಯಲ್ಲಿ ಹೊಯ್ಸಳರ ಲಾಂಛನ, ಭವ್ಯವಾಗಿರ್ತಕ್ಕಂಥ ಹೊಯ್ಸಳರ ಲಾಂಛನವನ್ನು ಒಂದು ಪ್ರಾರಂಭ ಮಾಡಲಿ ಅಂತ ನಾನು ಈ ಮೂಲಕ ಪ್ರಾರ್ಥಿಸ್ಕೊತೇನೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾಧಿಕಾರಿ ಕಚೇರಿಗೆ ಬಾಂಬ್ ಬೆದರಿಕೆ ಇಮೇಲ್, ಸ್ಥಳಕ್ಕೆ ಪೊಲೀಸ್ ಶ್ವಾನದಳ ಎಂಟ್ರಿ, ಆತಂಕ ಬೇಡ ಎಂದ ಡಿಸಿ. ಹಾಸನದಲ್ಲಿ ಐಐಟಿ ಸ್ಥಾಪನೆಗೆ ಅನುಮೋದನೆ ನೀಡಿ ಸಂಸತ್ತಿನ ಅಧಿವೇಶನದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಆಗ್ರಹ. ವಿದ್ಯುತ್ ಶಾಕ್ಗೆ ಕಂಬದಿಂದ ಬಿದ್ದ ಕಾರ್ಮಿಕರು, ಓರ್ವ ಸಾವು, ಮತ್ತೊಬ್ಬನ ಸ್ಥಿತಿ ಗಂಭೀರ. ಬಡಾವಣಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಸಂಪ್ಗೆ ಬಿದ್ದು 4 ವರ್ಷದ ಮಗು ಸಾವು, ಅಂಚಹಳ್ಳಿಯಲ್ಲಿ ಆಟವಾಡುವಾಗ ಘಟನೆ, ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ. ಚನ್ನಕೇಶವ ದೇವಾಲಯಕ್ಕೆ ಡಿಸಿ ಭೇಟಿ, ಸ್ವಚ್ಛತೆ, ಪಾರ್ಕಿಂಗ್ ಕುರಿತು ಪರಿಶೀಲನೆ, ಜಿಲ್ಲಾಧಿಕಾರಿಯಿಂದ ಅಧಿಕಾರಿಗಳಿಗೆ ಖಡಕ್ ಸೂಚನೆ. ಚಾಲಕನ ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ಬಿದ್ದ ಕಂಟೈನರ್, ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರು, ಸಕಲೇಶಪುರದ ಮಠಸಾಗರದಲ್ಲಿ ಘಟನೆ. ಜಿಲ್ಲೆಯ ಹೊಯ್ಸಳರ ಕೊಡುಗೆ ಅಪಾರ, ಎನ್ಆರ್ ವೃತ್ತಕ್ಕೆ ಹೊಯ್ಸಳರ ಪ್ರತಿಮೆ ನಿರ್ಮಿಸಿ ಡಾಕ್ಟರ್ ಎನ್ ರಮೇಶ್ ಮನವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.